ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ನಾವು ನಮ್ಮ ಆಂತರಿಕ ಶುದ್ಧಿ, ಬಾಹ್ಯ ಶುದ್ಧಿ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರದ ಶುದ್ಧಿಗೂ ಕೂಡ ವಾಸ್ತುವಿನ ಧ್ಯಾನ ಜೊತೆಗೆ ಚಕ್ರಗಳ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನೊಂದು ಗೈಡೆಡ್ ಮೆಡಿಟೇಷನ್ನ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಇದನ್ನು ಫಾಲೋ ಮಾಡಿ. ಈ ಒಂದು ಧ್ಯಾನವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದರೂ ಮಾಡ್ಬೋದು, ಲೇಡೀಸ್ ಕೂಡ ಮಾಡ್ಬೋದು. ಇನ್ ಕೇಸ್ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ಇದ್ದಾಗಲೂ ಕೂಡ ನೀವು ಈ ಒಂದು ಧ್ಯಾನವನ್ನು ಮಾಡ್ಬೋದು. ಈ ಒಂದು ಧ್ಯಾನದಲ್ಲಿ ನಾವು ವಾಸ್ತುವಿನ ದಿಕ್ಪಾಲಕರಾದಂಥ ಅಷ್ಟ ದಿಕ್ಪಾಲಕರಿಗೂ ನಾವು ನಮಸ್ಕಾರಗಳನ್ನು ಮಾಡ್ತಾ ನಮ್ಮ ಚಕ್ರ ಶುದ್ಧಿಯನ್ನು ಮಾಡಿಕೊಂಡು ಜೊತೆಗೆ ಅಫರ್ಮೇಷನ್ಸ್ ಅಂತ ಹೇಳ್ತೀವಲ್ವ, ಕೆಲವೊಂದು ದೃಢೀಕರಣಗಳನ್ನು ಹೇಳ್ತಾ ಧ್ಯಾನವನ್ನು ಮಾಡುವಂಥದ್ದು. ಹಾಗಾಗಿ ಮೊದಲನೇದಾಗಿ ಒಂದು ಪೀಸ್ಫುಲ್ ಆಗಿರುವಂಥ ಒಂದು ಜಾಗವನ್ನು ಹುಡ್ಕೊಳ್ಳಿ. ನೀವು ಈ ಕೂತಿರುವಂಥ ಜಾಗದಲ್ಲಿ ಸ್ವಲ್ಪ ನೀವು ಎದ್ದು ನಿಂತು ನಮಸ್ಕಾರವನ್ನು ಅಂದರೆ ಪ್ರತಿಯೊಂದು ಡೈರೆಕ್ಷನ್ಗೂ ನೀವು ನಮಸ್ಕಾರವನ್ನು ಮಾಡೋಷ್ಟು ನಿಮ್ಮ ಮುಂದೆ ಜಾಗ ಇರಬೇಕು. ಜೊತೆಗೆ ಫ್ರೀಯಾಗಿ ಆಮೇಲೆ ನೀವು ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಾಗಲಿ ಆರಾಮಾಗಿ ಕೂತ್ಕೊಂಡು ಧ್ಯಾನವನ್ನು ಮಾಡೋ ರೀತಿ ನೀವು ನಿಮ್ಮ ಆಸನವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ರೆಡಿ ಆಗಿದ್ರೆ ನಾವು ಈಗ ಧ್ಯಾನವನ್ನು ಪ್ರಾರಂಭಿಸೋಣ. ಈಗ ಎಲ್ಲರೂ ಆರಾಮಾಗಿ ನಿಮ್ಮ ಆಸನಗಳಲ್ಲಿ ಕೂತ್ಕೊಳ್ಳಿ, ಕಂಫರ್ಟಬಲ್ ಆಗಿರಿ, ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಉಸಿರನ್ನು ಗಮನಿಸ್ತಾ ಸ್ಟಾರ್ಟ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ನಿಮ್ಮ ಉಸಿರು ಹೇಗೆ ಒಳಗೆ ಹೋಗ್ತಾ ಇದೆ, ಹೇಗೆ ಆಚೆ ಬರ್ತಾ ಇದೆ, ಅದು ಹೊಟ್ಟೆವರೆಗೂ ನೀವು ಉಸಿರನ್ನ ಎಳಿತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಗಮನಿಸ್ತಾ ಬನ್ನಿ. ಬ್ರೀತ್ ಇನ್, ಬ್ರೀತ್ ಔಟ್, ಡೀಪ್ ಬ್ರೀತ್, ಬ್ರೀತ್ ಔಟ್. ದೀರ್ಘವಾದ ಉಸಿರನ್ನ ಎಳ್ಕೊಳ್ಳಿ, ಹೋಲ್ಡ್, ಬ್ರೀತ್ ಔಟ್. ದೀರ್ಘವಾಗಿ ಮತ್ತೊಮ್ಮೆ ಉಸಿರನ್ನು ಎಳ್ಕೊಳ್ಳಿ, ಹೋಲ್ಡ್, ಬ್ರೀತ್ ಔಟ್. ನಿಮ್ಮ ದೇಹವು ಸಂಪೂರ್ಣವಾಗಿ ಶಾಂತ ಸ್ಥಿತಿಗೆ ಬರ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ದೇಹವು ಶಾಂತವಾಗ್ತಾ ಇದೆ, ನಿಮ್ಮ ಮನಸ್ಸು ಶಾಂತವಾಗ್ತಾ ಇದೆ. ನೀವು ಸಂಪೂರ್ಣವಾಗಿ ನಿಮ್ಮ ಸುತ್ತಮುತ್ತ ಇರುವುದೆಲ್ಲವನ್ನು ಮರೆತು ಕೇವಲ ಧ್ಯಾನಾಸಕ್ತರಾಗಿ ಆ ಭಗವಂತನನ್ನು ಹುಡುಕುತ್ತಾ ನಿಮ್ಮ ದೇಹ ಶುದ್ಧಿಗಾಗಿ, ನಿಮ್ಮ ಸುತ್ತಮುತ್ತಲಿರುವಂಥ ನಿಮ್ಮ ಗೃಹದ ಶುದ್ಧಿಗಾಗಿ, ನಿಮ್ಮ ಕಟ್ಟಡದ ಶುದ್ಧಿಗಾಗಿ ಈ ಒಂದು ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಕೈ ಮುಗಿಯುತ್ತಾ ಎಲ್ಲರೂ ಓಂ ಅಂತ ಜೊತೆಯಲ್ಲಿ ಹೇಳೋಣ. ಇದು ಈ ಒಂದು ಶಬ್ದ ವೈಬ್ರೇಷನ್ ನಿಮ್ಮ ಹೊಟ್ಟೆಯಿಂದ ಬರಬೇಕು. ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗಳನ್ನು ನೆನಪಿಸಿಕೊಳ್ಳುತ್ತಾ ಅವರ ಜೊತೆ ಕಳೆದಂಥ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಮನದಲ್ಲೇ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈಗ ನಿಮಗೆ ವಿದ್ಯಾದಾನ ಮಾಡಿದಂತಹ ಗುರುಗಳನ್ನು ನೆನೆಸಿಕೊಂಡು ಅವರಿಂದ ಆಶೀರ್ವಾದವನ್ನು ಸ್ವೀಕರಿಸಿ. ನಂತರ ಈ ಲೋಕಕ್ಕಾಗಿ, ನಮ್ಮ ಸುತ್ತಮುತ್ತಲಿರುವ ಪ್ರಪಂಚಕ್ಕಾಗಿ, ಪಂಚಮಹಾಭೂತಗಳಿಗಾಗಿ, ದಿಕ್ಪಾಲಕರಿಗಾಗಿ, ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ಒಂದು ನಮಸ್ಕಾರವನ್ನು ತಿಳಿಸಿ. ನಂತರ ಇಡೀ ವಿಶ್ವಕ್ಕೆ, ಈ ಭೂಮಂಡಲಕ್ಕೆ ಜೊತೆಗೆ ಬ್ರಹ್ಮಾಂಡಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಮನದಲ್ಲೇ ನೀವು ಇಡೀ ಬ್ರಹ್ಮಾಂಡವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಬ್ರಹ್ಮಾಂಡದ ಶಕ್ತಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಶಕ್ತಿ ನಿಮ್ಮ ಹತ್ರ ಬರ್ತಾ ಇರೋ ರೀತಿ ಈಗ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ನಿಧಾನವಾಗಿ ಎದ್ದು ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳಿ. ಈಸ್ಟ್ ಫೇಸಿಂಗ್ ಆಗಿ ಎಲ್ಲರೂ ನಿಧಾನಕ್ಕೆ ಎದ್ದು ನಿಂತ್ಕೊಳ್ಳಿ. ಕೈ ಮುಗಿಯುತ್ತಾ ಈ ಒಂದು ಮಂತ್ರವನ್ನು ಜೊತೆಯಲ್ಲಿ ರಿಪೀಟ್ ಮಾಡೋಣ. ಓಂ
ಲಂ ಇಂದ್ರಾಯ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಪೂರ್ವ ದಿಕ್ಕಿಗೆ ನಿಮ್ಮ ನಮಸ್ಕಾರವನ್ನು ಸಲ್ಲಿಸಿ. ಅಲ್ಲಿಂದ 45 ಡಿಗ್ರೀಸ್ ಈಸ್ಟಿಗೆ ಅಂದರೆ ಸ್ವಲ್ಪ ನಿಮ್ಮ ರೈಟಿಗೆ ಟರ್ನ್ ಆಗಿ ಆಗ್ನೇಯ ದಿಕ್ಕಿಗೆ ನಮಸ್ಕರಿಸುತ್ತಾ ಓಂ ರಂ ಆಗ್ನೇಯೇ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಗ್ನಿಯ ದಿಕ್ಕಿಗೆ ನಮಸ್ಕಾರವನ್ನು ಕೂಡ ಮಾಡಿ ಅಲ್ಲಿಂದ 45 ಡಿಗ್ರಿ ರೈಟಿಗೆ ತಿರ್ಕೊಳ್ಳಿ. ನಿಮ್ಮ ಬಲಕ್ಕೆ ತಿರುಗುತ್ತಾ ದಕ್ಷಿಣ ದಿಕ್ಕಿಗೆ ನಮಸ್ಕಾರವನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳಿ ಓಂ ಮಂ ಯಮಾಯ ನಮಃ. ಭೂಮಿಯನ್ನು ಮುಟ್ಟಿ ದಕ್ಷಿಣ ದಿಕ್ಕಿಗೂ ನಮಸ್ಕಾರವನ್ನು ಮಾಡಿ ಮತ್ತೆ 45 ಡಿಗ್ರಿ ನಿಮ್ಮ ರೈಟಿಗೆ ತಿರ್ಕೊಳ್ಳಿ. ಇದು ನೈಋತ್ಯದ ದಿಕ್ಕು. ಇಲ್ಲಿಗೆ ಕೈ ಮುಗಿಯುತ್ತಾ ಈ ಮಂತ್ರವನ್ನು ಜೊತೆಯಲ್ಲಿ ಹೇಳಿ ಓಂ ಕ್ಷಂ ನಿರುತ್ಯೈ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ನೈಋತ್ಯದ ದಿಕ್ಕಿಗೂ ನಿಮ್ಮ ನಮಸ್ಕಾರವನ್ನು ಮಾಡಿ ಇನ್ನಷ್ಟು ಬಲಗಡೆಗೆ ತಿರುಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಮಸ್ಕಾರದ ಮುದ್ರೆಯನ್ನು ಮಾಡುತ್ತಾ ಈ ಮಂತ್ರವನ್ನು ಹೇಳಿ ಓಂ ವಂ ವರುಣಾಯ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಪಶ್ಚಿಮ ದಿಕ್ಕಿಗೂ ನಿಮ್ಮ ನಮಸ್ಕಾರಗಳನ್ನು ಸಲ್ಲಿಸಿ ನಿಧಾನವಾಗಿ ಎದ್ದು ನಿಂತು ಬಲಗಡೆ ಇನ್ನಷ್ಟು 45 ಡಿಗ್ರಿಗೆ ತಿರುಗಿ ವಾಯುವ್ಯ ದಿಕ್ಕಿಗೆ ಮುಖ ಮಾಡ್ತಾ ಈ ಮಂತ್ರವನ್ನು ಹೇಳಿ ಓಂ ಯಂ ವಾಯುವ್ಯೈ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಜೊತೆಗೆ ವಾಯುವ್ಯ ದಿಕ್ಕಿಗೂ ನಮಸ್ಕಾರವನ್ನು ಮಾಡಿ ಎದ್ದು ನಿಂತು 45 ಡಿಗ್ರಿ ಬಲಕ್ಕೆ ಅಂದರೆ ನಿಮ್ಮ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ಲಿ. ಈ ಮಂತ್ರವನ್ನು ಜೊತೆಯಲ್ಲಿ ಹೇಳೋಣ ಓಂ ಶಂ ಕುಬೇರಾಯ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾ ಉತ್ತರ ದಿಕ್ಕಿಗೂ ನಾವು ನಮಸ್ಕಾರವನ್ನು ಸಲ್ಲಿಸೋಣ. ಮತ್ತೆ 45 ಡಿಗ್ರಿ ಬಲಕ್ಕೆ ತಿರುಗಿ ಈಶಾನ್ಯದ ಕಡೆ ಮುಖ ಮಾಡಿ ಈ ಮಂತ್ರವನ್ನು ಜೊತೆಯಲ್ಲಿ ಹೇಳಿ ಓಂ ಹಂ ಈಶಾನ್ಯಾಯ ನಮಃ. ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಈಶಾನ್ಯ ದಿಕ್ಕಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ಮತ್ತೆ ಪೂರ್ವದ ಕಡೆ ಇನ್ನಷ್ಟು 45 ಡಿಗ್ರಿ ಪೂರ್ವದ ಕಡೆ ತಿರುಗಿ ನಿಂತ್ಕೊಳ್ಳಿ ನಿಮ್ಮ ಬಲಕ್ಕೆ. ಈಗ ಮುಖ ಮೇಲಕ್ಕೆ ಮಾಡುತ್ತಾ ಈ ಮಂತ್ರವನ್ನು ಹೇಳಿ ಓಂ ಬ್ರಹ್ಮಣೇ ನಮಃ. ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಪೂರ್ಣ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಅಲ್ಲಿ ಜಾಗ ಇದ್ದರೆ ನೀವು ಆ ಜಾಗದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಿಧಾನಕ್ಕೆ ಎದ್ದು ನಿಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೋಬೋದು, ಪದ್ಮಾಸನದಲ್ಲಿ ಕೂತ್ಕೋಬೋದು, ಅಥವಾ ದೀರ್ಘವಾಗಿ ನಿಮಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗತ್ತೆ ಅಂದರೂ ಕೂಡ ನೀವು ವಜ್ರಾಸನದಲ್ಲಿ ಕೂತ್ಕೋಬೋದು. ಈಗ ನಾವು ಪ್ರತಿಯೊಂದು ಚಕ್ರಗಳಿಗೂ ನಮಸ್ಕಾರವನ್ನು ಮಾಡ್ತಾ ಚಕ್ರ ಧ್ಯಾನ ಮಾಡ್ತಾ ಅದರ ರೀತಿಯಲ್ಲೇ ನಾವು ದೃಢೀಕರಣಗಳನ್ನು ಕೂಡ ಹೇಳ್ತಾ ಹೋಗೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ.
ಈ ಮೂಲಾಧಾರ ಚಕ್ರ ನಮ್ಮ ಬೆನ್ನಿನ ಕೆಳಗಡೆಯ ತುದಿಯಲ್ಲಿ ಇರುತ್ತದೆ. ಕಾನ್ಸಂಟ್ರೇಟ್ ಆನ್ ದ ಸ್ಪೈನಲ್ ಎಂಡ್ ಆಫ್ ಯೋರ್ ಬ್ಯಾಕ್ ಬೋನ್. ಈ ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿರುತ್ತೆ. ಹಾಗಾಗಿ ಆ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದಿಂದ ನಮಗೆ ಕೆಂಪು ಬಣ್ಣದ ಎನರ್ಜಿಯನ್ನು ತಂದು ನಮ್ಮ ದೇಹದಲ್ಲಿ ಕೊಡ್ತಾ ಇದೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ನಾವು ಮಂತ್ರಗಳನ್ನು ಹೇಳ್ತಾ ಇರಬೇಕಾದ್ರೆ, ಜೊತೆಗೆ ನಾವು ದೃಢೀಕರಣಗಳನ್ನು ಹೇಳಬೇಕಾದ್ರೆ ಈ ಮೂಲಾಧಾರ ಚಕ್ರದ ಎನರ್ಜಿ ನಮ್ಮ ದೇಹದ ಒಳಗೆ ಹೋಗ್ತಾ ಹೋಗ್ತಾ ನಮ್ಮ ದೇಹದಲ್ಲಿರುವಂಥ ಒಂದು ಕೆಟ್ಟ ಎನರ್ಜಿ, ನಕಾರಾತ್ಮಕತೆಯನ್ನು ತೆಗೆದು ಹಾಕ್ತಾ ಇದೆ ಅನ್ನೋ ರೀತಿ ನಾವು ಇಮ್ಯಾಜಿನ್ನ ಮಾಡ್ಕೊಳ್ತಾ ಹೋಗೋಣ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಮೊದಲನೇದಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಪ್ರತಿ ಉಸಿರು ಒಳಗಡೆ ಹೋಗ್ತಾ ಇದ್ದಾಗೆ ಕೆಂಪು ಬಣ್ಣ ನಿಮ್ಮ ದೇಹದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಪ್ರತಿ ಉಸಿರು ಆಚೆ ಬರ್ತಾ ಕಪ್ಪು ಬಣ್ಣ ಆಚೆ ಬರ್ತಾ ಇದೆ. ಇನ್ಹೇಲ್ ರೆಡ್ ಕಲರ್, ಎಕ್ಸೇಲ್ ಬ್ಲ್ಯಾಕ್ ಕಲರ್. ದೀರ್ಘವಾದ ಉಸಿರನ್ನು ಹೇಳ್ಕೊಳ್ಳಿ. ಕೆಂಪು ಬಣ್ಣದ ಸಕಾರಾತ್ಮತೆಯೊಂದಿಗೆ ಈಗ ಉಸಿರನ್ನು ಹೊರಬಿಡ್ತಾ ಕಪ್ಪು ಬಣ್ಣದ ನಕಾರಾತ್ಮತೆಯನ್ನು ಆಚೆ ಬಿಡಿ. ಈ ಮೂಲಾಧಾರ ಚಕ್ರ ಭೂಮಿ ತತ್ವವನ್ನು ಪ್ರತಿನಿಧಿಸುತ್ತೆ. ನಿಮ್ಮ ಉಸಿರಿನ ಮೇಲೆ ನಿಮ್ಮ ಧ್ಯಾನವನ್ನು ಹರಿಸುತ್ತಾ ನಾನು ಹೇಳುವಂಥ ದೃಢೀಕರಣಗಳನ್ನು ನೀವು ಕೂಡ ಗಟ್ಟಿಯಾಗಿ ಹೇಳಿ. ನಾನು ಸುರಕ್ಷಿತವಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾನು ಪರ್ವತದ ಹಾಗೆ ಸ್ಥಿರವಾಗಿದ್ದೇನೆ, ನಾನು ಎಲ್ಲ ಆತಂಕ ಭಯ ಬಿಡುಗಡೆ ಮಾಡಿದ್ದೇನೆ. ಈಗ ಈ ಮೂಲ ಮಂತ್ರವನ್ನು ಜಪ ಮಾಡೋಣ. ಜಪ ಮಾಡ್ತಾ ಆ ಎನರ್ಜಿ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗೋಣ. ಲಂ 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 ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಒಂದು ಎನರ್ಜಿಯನ್ನು ಫೀಲ್ ಮಾಡಿ, ಆ ಚೇಂಜಸ್ನ ಫೀಲ್ ಮಾಡಿ, ಆ ವೈಬ್ರೇಷನ್ನ ಫೀಲ್ ಮಾಡ್ತಾ ನಿಮ್ಮ ಧ್ಯಾನವನ್ನು ನಿಮ್ಮ ಸ್ವಾದಿಷ್ಠಾನ ಚಕ್ರದ ಕಡೆ ಮೂವ್ ಮಾಡಿ. ಸ್ವಾದಿಷ್ಠಾನ ಚಕ್ರ ನಿಮ್ಮ ಹೊಕ್ಕಳಿನಿಂದ 2 ಇಂಚ್ ಕೆಳಗಡೆ ಇರುತ್ತೆ, ನಿಮ್ಮ ಬೆನ್ನು ಮೂಳೆಯಲ್ಲಿ. ಸ್ವಾದಿಷ್ಠಾನ ಚಕ್ರ ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಇದು ಆರೆಂಜ್ ಕಲರ್ನಲ್ಲಿ ಇರುತ್ತೆ. ನಿಮ್ಮ ಪ್ರತಿ ಉಸಿರಿನಲ್ಲೂ ಈಗ ಆರೆಂಜ್ ಕಲರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಬ್ರಹ್ಮಾಂಡದಿಂದ ನಿಮಗೆ ಆರೆಂಜ್ ಕಲರ್ನ ಶಕ್ತಿ ಬಂದು ನಿಮ್ಮ ದೇಹವನ್ನೆಲ್ಲ ಆವರಿಸುತ್ತಿರುವ ಹಾಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ಬ್ರೀತ್ ಇನ್ ಆರೆಂಜ್, ಹೋಲ್ಡ್, ಬ್ರೀತ್ ಔಟ್ ಬ್ಲ್ಯಾಕ್. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಆರೆಂಜ್ ಕಲರಲ್ಲಿ ಉಸಿರು ಒಳಗಡೆ ಹೋಗ್ತಾ ಇದೆ, ಸಕಾರಾತ್ಮತೆಯು ಒಳಗಡೆ ಹೋಗ್ತಾ ಇದೆ. ದೀರ್ಘವಾಗಿ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲವನ್ನು ಬ್ಲ್ಯಾಕ್ ಕಲರ್ ಉಸಿರಿನೊಂದಿಗೆ ನೀವು ಆಚೆ ಹಾಕ್ತಾ ಇದ್ದೀರಾ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಆರೆಂಜ್ ಕಲರಲ್ಲಿ ಎಳ್ಕೊಳ್ತಾ ಇದ್ದೀರಾ. ಮತ್ತೆ ಆಚೆಗೆ ಬ್ಲ್ಯಾಕ್ ಕಲರ್ ಉಸಿರನ್ನ ಆಚೆ ಹಾಕ್ತಾ ಇದ್ದೀರಾ. ಈಗ ಈ ದೃಢೀಕರಣಗಳನ್ನು ನನ್ನೊಂದಿಗೆ ಗಟ್ಟಿಯಾಗಿ ಹೇಳಿ. ನನ್ನಲ್ಲಿ ಎಲ್ಲ ಇಂದ್ರಿಯಗಳು ಆರೋಗ್ಯವಾಗಿದೆ. ನನ್ನ ದೇಹದ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ.
ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ. ನಾನು ನನ್ನ ಸುತ್ತಲೂ ಇರುವವರೆಲ್ಲರನ್ನೂ ಆರೋಗ್ಯವಂತರನ್ನಾಗಿ ಮಾಡುತ್ತೇನೆ. ಈ ಮಂತ್ರವನ್ನ ಎಲ್ಲರೂ ಒಟ್ಟಿಗೆ ಹೇಳೋಣ. ವಂ 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 ನಿಮ್ಮಲ್ಲಿ ಆಗ್ತಾ ಇರುವಂಥ ಎನರ್ಜಿ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿ ಆ ಮಂತ್ರ ಹೇಳಬೇಕಾದ್ರೆ ಆದಂಥ ವೈಬ್ರೇಷನ್ಸ್ ಈಗ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂಥ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ತಾ ನಿಮ್ಮ ಧ್ಯಾನವನ್ನು ಮಣಿಪುರ ಚಕ್ರದ ಕಡೆಗೆ ಮೂವ್ ಮಾಡಿ. ಮಣಿಪುರ ಚಕ್ರ ನಿಮ್ಮ ಹೊಕ್ಕಳಿನಿಂದ 3 ಇಂಚ್ ಮೇಲೆ ಇರುತ್ತೆ. ಇದು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ. ಇದರ ಬಣ್ಣ ಹಳದಿ ಬಣ್ಣ. ನೀವು ಪ್ರತಿ ಉಸಿರಿನಲ್ಲೂ ಈಗ ಹಳದಿ ಬಣ್ಣವನ್ನು ಒಳಗಡೆ ಎಳ್ಕೊಂಡು ನಿಮ್ಮ ದೇಹದಲ್ಲಿರುವಂಥ ಕಪ್ಪು ಬಣ್ಣವನ್ನು ಆಚೆ ಹಾಕ್ತಾ ಹೋಗಿ ಆ ಬ್ರಹ್ಮಾಂಡದಿಂದ ನಿಮ್ಮ ದೇಹಕ್ಕೆ ಯೆಲ್ಲೋ ಕಲರ್ ಲೈಟ್ ಬರ್ತಾ ಇದೆ. ಇದರಲ್ಲಿ ಶಕ್ತಿ ಎನರ್ಜಿ ಕೂಡ ಬರ್ತಾ ಇದೆ. ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾ ಬ್ರೀತ್ ಇನ್ ಯೆಲ್ಲೋ ಕಲರ್, ಹೋಲ್ಡ್, ಬ್ರೀತ್ ಔಟ್ ಬ್ಲ್ಯಾಕ್ ಕಲರ್. ದೀರ್ಘವಾದ ಉಸಿರನ್ನ ಹಳದಿ ಬಣ್ಣದಲ್ಲಿ ಎಳ್ಕೊಳ್ತಾ ಇದ್ದೀರಾ. ಕಪ್ಪು ಬಣ್ಣದ ಉಸಿರನ್ನ ಆಚೆ ಹಾಕ್ತಾ ಇದ್ದೀರಾ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನ ಎಳ್ಕೊಳ್ತಾ ಹಳದಿ ಬಣ್ಣದಲ್ಲಿ. ನಿಮ್ಮ ದೇಹವೆಲ್ಲ ಈಗ ಹಳದಿ ಬಣ್ಣವಾಗಿದೆ. ನಿಮ್ಮ ದೇಹದಲ್ಲಿರತಕ್ಕಂಥ ನಕಾರಾತ್ಮಕತೆಯನ್ನು ನೀವು ಕಪ್ಪು ಬಣ್ಣದ ಉಸಿರಿನ ಮೂಲಕ ಆಚೆ ಹಾಕ್ತಾ ಇದ್ದೀರಾ. ಈಗ ನಾನು ಹೇಳೋದನ್ನು ನೀವು ಕೂಡ ಗಟ್ಟಿಯಾಗಿ ಹೇಳಿ. ನನ್ನಲ್ಲಿ ತುಂಬ ಆತ್ಮವಿಶ್ವಾಸ ಇದೆ. ನಾನು ನನ್ನನ್ನು ಕ್ಷಮಿಸಿದ್ದೇನೆ. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ನಾನು ಶಾಂತವಾದ ವ್ಯಕ್ತಿ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನಾನು ಹೊಸ ಜೀವನಕ್ಕೆ ಮತ್ತು ಹೊಸ ಆಲೋಚನೆಗಳಿಗೆ ಹೊಂದಿಕೊಳ್ಳುತ್ತೇನೆ. ಈ ಒಂದು ಬೀಜ ಮಂತ್ರವನ್ನು 5 ಬಾರಿ ಹೇಳೋಣ. ರಂ 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 ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂಥ ಒಂದು ವೈಬ್ರೇಷನ್ಸ್ನ, ಆ ಸೆನ್ಸೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ತಾ ನಿಮ್ಮ ಧ್ಯಾನವನ್ನು ನಿಮ್ಮ ಅನಾಹತ ಚಕ್ರದ ಕಡೆಗೆ ಮೂವ್ ಮಾಡಿ. ಅನಾಹತ ಚಕ್ರ ನಮ್ಮ ಎದೆಯ ಮಧ್ಯಭಾಗದಲ್ಲಿರುತ್ತೆ. ಇದನ್ನು ನಾವು ಪ್ರಾಣವಾಯು ಅಂತ ಕೂಡ ಹೇಳ್ತೀವಿ. ಇದು ಗಾಳಿಯನ್ನು ಪ್ರತಿನಿಧಿಸುತ್ತೆ. ಇದು ಹಸಿರು ಬಣ್ಣದಲ್ಲಿರುತ್ತೆ. ಹಾಗಾಗಿ ಬ್ರಹ್ಮಾಂಡದಿಂದ ನಿಮ್ಮ ದೇಹದೊಳಗೆ ಹಸಿರು ಬಣ್ಣದ ಶಕ್ತಿ ತುಂಬುತ್ತಿರುವ ಹಾಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಪರಿಕಲ್ಪನೆಯಲ್ಲಿ ನಿಮ್ಮ ಪೂರ್ತಿ ದೇಹ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ನಿಮ್ಮಲ್ಲಿರುವಂಥ ನಕಾರಾತ್ಮಕತೆಯು ಕಪ್ಪು ಬಣ್ಣದ ಮೂಲಕ ಆಚೆ ಬರ್ತಾ ಇದೆ.
ನಿಮ್ಮಲ್ಲಿರುವಂತಹ ದ್ವೇಷ, ಅಸೂಯೆ, ಕೋಪ ಎಲ್ಲವೂ ಕೂಡ ಕಪ್ಪು ಬಣ್ಣದೊಂದಿಗೆ ಆಚೆ ಬರ್ತಾ ಇದೆ. ದೀರ್ಘವಾದ ಉಸಿರನ್ನು ತಗೊಳ್ಳಿ ಹಸಿರು ಬಣ್ಣದೊಂದಿಗೆ. ಈ ಹಸಿರು ಬಣ್ಣ ನಿಮ್ಮ ದೇಹವೆಲ್ಲವೂ ಸ್ಪ್ರೆಡ್ ಆಗ್ತಾ ಇದೆ. ಉಸಿರು ಆಚೆ ಹಾಕಿ ಕಪ್ಪು ಬಣ್ಣದೊಂದಿಗೆ ನಿಮ್ಮ ದೇಹದಲ್ಲಿರುವಂಥ ಕಲ್ಮಶ ಎಲ್ಲವೂ ಕಪ್ಪು ಬಣ್ಣದಲ್ಲಿ ಆಚೆ ಹೋಗ್ತಾ ಇದೆ. ಬ್ರೀತ್ ಇನ್ ಗ್ರೀನ್ ಕಲರ್, ಬ್ರೀತ್ ಔಟ್ ಬ್ಲ್ಯಾಕ್ ಕಲರ್. ಬ್ರೀತ್ ಇನ್ ಗ್ರೀನ್ ಕಲರ್, ಬ್ರೀತ್ ಔಟ್ ಬ್ಲ್ಯಾಕ್ ಕಲರ್. ಈಗ ಈ ದೃಢೀಕರಣಗಳನ್ನು ನನ್ನೊಂದಿಗೆ ಗಟ್ಟಿಯಾಗಿ ಹೇಳಿ. ನನ್ನನ್ನು ನಾನು ಆಳವಾಗಿ ಮತ್ತು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ. ನಾನು ಶುದ್ಧ ಪ್ರೀತಿಯನ್ನು ಹೊರಸೂಸುತ್ತೇನೆ. ನನ್ನಲ್ಲಿ ಕರುಣೆ ಮತ್ತು ಅನುಕಂಪ ತುಂಬಿದೆ. ನನ್ನಲ್ಲಿ ಈಗ ತಾಳ್ಮೆ ಮತ್ತು ಶಾಂತಿ ತುಂಬಿದೆ. ನನ್ನ ದೇಹದ ಪ್ರತಿಯೊಂದು ಜೀವಕೋಶವು ಪ್ರೀತಿಯಿಂದ ಕಂಪಿಸುತ್ತಿದೆ. ನಾನು ನಮ್ಮ ಮನೆಯಲ್ಲಿ ಪ್ರೀತಿಯನ್ನು ಹರಡುತ್ತೇನೆ. ನಾನು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಎನರ್ಜಿ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡ್ತಾ ಈ ಒಂದು ಮಂತ್ರವನ್ನ ಜೊತೆಯಲ್ಲಿ ರಿಪೀಟ್ ಮಾಡೋಣ. ಯಂ 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 ಆ ಎನರ್ಜಿ ವೈಬ್ರೇಷನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ನಮ್ಮ ಧ್ಯಾನವನ್ನು ವಿಶುದ್ಧ ಚಕ್ರದ ಕಡೆಗೆ ಮೂವ್ ಮಾಡ್ತಾ, ವಿಶುದ್ಧ ಚಕ್ರ ನಮ್ಮ ಕತ್ತಿನ ಮಧ್ಯಭಾಗ, ಧ್ವನಿ ಪೆಟ್ಟಿಗೆ ಅಥವಾ ಥೈರಾಯ್ಡ್ ಗ್ರಂಥಿಗಳು ಇರುವಂತಹ ಜಾಗ. ಇದು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ. ಇದು ನೀಲಿ ಬಣ್ಣದಲ್ಲಿರುತ್ತೆ. ನೀವು ಬ್ರಹ್ಮಾಂಡದಿಂದ ನಿಮ್ಮ ದೇಹಕ್ಕೆ ನೀಲಿ ಬಣ್ಣ ಬಂದು ಸೇರುತ್ತಿರುವ ಹಾಗೆ ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರತಿ ಉಸಿರಿನಲ್ಲೂ ನೀಲಿ ಬಣ್ಣ ಒಳಗಡೆ ಹೋಗಿ ನಿಮ್ಮ ದೇಹವೆಲ್ಲವೂ ನೀಲಿ ಬಣ್ಣ ಆಗ್ತಾ ಇದೆ. ನಿಮ್ಮ ದೇಹದಲ್ಲಿರುವ ಅಶುದ್ಧತೆ ಎಲ್ಲವೂ ಕಪ್ಪು ಬಣ್ಣದೊಂದಿಗೆ ಆಚೆ ಬರ್ತಾ ಇದೆ. ಬ್ರೀತ್ ಇನ್ ಬ್ಲೂ ಕಲರ್, ಬ್ರೀತ್ ಔಟ್ ಬ್ಲ್ಯಾಕ್ ಕಲರ್. ದೀರ್ಘವಾದ ಉಸಿರನ್ನು ನೀಲಿ ಬಣ್ಣದೊಂದಿಗೆ ಒಳಗಡೆ ಇಳ್ಕೊಳ್ಳಿ. ಉಸಿರು ಹೊರ ಹಾಕ್ತಾ ಕಪ್ಪು ಬಣ್ಣವು ಹೊರ ಬರುತ್ತಿರುವ ಹಾಗೆ ಪರಿಕಲ್ಪನೆಯನ್ನು ಮಾಡಿಕೊಳ್ಳಿ. ಬ್ರೀತ್ ಇನ್ ಬ್ಲೂ ಕಲರ್, ಬ್ರೀತ್ ಔಟ್ ಬ್ಲ್ಯಾಕ್ ಕಲರ್. ಈಗ ಮತ್ತೊಮ್ಮೆ ಗಟ್ಟಿಯಾಗಿ ಈ ದೃಢೀಕರಣಗಳನ್ನು ಹೇಳಿ. ನಾನು ಸತ್ಯವನ್ನು ಮಾತಾಡುತ್ತೇನೆ. ನಾನು ಉತ್ತಮ ಮಾತುಗಾರನಾಗಿದ್ದೇನೆ. ನನ್ನ ಮಾತಿನಿಂದ ನಾನು ಎಲ್ಲರಿಗೂ ಸದ್ಭಾವನೆಯನ್ನು ಮೂಡಿಸುತ್ತೇನೆ. ನನ್ನಲ್ಲಿ ಕಷ್ಟ ಎಂದು ಬರುವವರಿಗೆ ನಾನು ಸ್ಫೂರ್ತಿಯ ಮಾತುಗಳನ್ನು ಆಡುತ್ತೇನೆ. ನನ್ನ ಮಾತುಗಳು ಯಾವಾಗಲೂ ಹಿತವಾಗಿರುತ್ತದೆ. ನನ್ನ ಮಾತಿನಿಂದ
ಕಷ್ಟಗಳ ಹೊರೆಗಳನ್ನು ಕಮ್ಮಿ ಮಾಡುವ ಶಕ್ತಿಯನ್ನು ಹೊಂದಿರುತ್ತೇನೆ. ನಾನು ಪ್ರಾಮಾಣಿಕವಾಗಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇನೆ. ಈ ಎನರ್ಜಿ ವೈಬ್ರೇಷನ್ಸ್ನ ಫೀಲ್ ಮಾಡ್ತಾ ಈ ಒಂದು ಮಂತ್ರವನ್ನು ಒಟ್ಟಿಗೆ ಹೇಳೋಣ. ಹಂ 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 ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತಲ್ಲಿ ಆಗ್ತಾ ಇರುವಂಥ ಒಂದು ಎನರ್ಜಿ ಚೇಂಜಸ್ನ ಪಾಸಿಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ತಾ ನಿಮ್ಮ ಧ್ಯಾನವನ್ನು ಆಜ್ಞಾಚಕ್ರದ ಕಡೆಗೆ ಮೂವ್ ಮಾಡಿ. ಆಜ್ಞಾಚಕ್ರ ನಮ್ಮ ಹುಬ್ಬುಗಳ ಮಧ್ಯದಲ್ಲಿರುತ್ತೆ. ಇದು ಬೆಳಕು ಅಥವಾ ಕಾಂತಿಯನ್ನು ಪ್ರತಿನಿಧಿಸುತ್ತೆ. ಇದು ನೇರಳೆ ನೀಲಿ ಬಣ್ಣದಲ್ಲಿರುತ್ತೆ. ನಿಮ್ಮ ಪ್ರತಿ ಉಸಿರಿನಲ್ಲೂ ಈ ನೇರಳೆ ನೀಲಿ ಬಣ್ಣ ನಿಮ್ಮ ಒಳಗೆ ಹೋಗಿ ನಿಮ್ಮನ್ನು ಶಕ್ತಿಯುತರನ್ನಾಗಿ ಮಾಡ್ತಾ ಇದೆ. ದೀರ್ಘವಾಗಿ ಇದೇ ಬಣ್ಣದ ಉಸಿರನ್ನು ಒಳಗೆ ಎಳ್ಕೊಳ್ಳಿ. ನಿಮ್ಮ ದೇಹದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂಥ ನಕಾರಾತ್ಮಕತೆ, ಕೋಪ, ಅಸೂಯೆ, ಮದ, ಮಾತ್ಸರ್ಯ, ಕಾಮ ಎಲ್ಲವೂ ಕಪ್ಪು ಬಣ್ಣದಲ್ಲಿ ನಿಮ್ಮ ದೇಹದಿಂದ ನಿಮ್ಮ ಉಸಿರಿನೊಂದಿಗೆ ಆಚೆ ಬರ್ತಾ ಇದೆ. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ, ಹೋಲ್ಡ್ ಮಾಡಿ, ಬ್ರೀತ್ ಔಟ್. ಈಗ ನಾನು ಹೇಳೋದನ್ನ ಗಟ್ಟಿಯಾಗಿ ರಿಪೀಟ್ ಮಾಡಿ. ನಾನು ದೈವಿಕ ವ್ಯಕ್ತಿ. ನನ್ನ ಅಂತಃಕರಣ ಶಕ್ತಿ ಹೆಚ್ಚು ಸ್ಪಷ್ಟವಾಗಿದೆ ಹಾಗೂ ನಿಖರವಾಗಿದೆ. ನಾನು ನನ್ನ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಬಲ್ಲೆ. ನಾನು ಎಲ್ಲವನ್ನೂ ಒಳ್ಳೆಯ ರೀತಿಯಲ್ಲೇ ನೋಡುತ್ತೇನೆ. ನಾನು ನೋಡಿದ್ದೆಲ್ಲವನ್ನೂ ಒಳ್ಳೆಯ ಭಾವನೆಯಲ್ಲೇ ಸ್ವೀಕರಿಸುತ್ತೇನೆ. ಆ ಎನರ್ಜಿ ವೈಬ್ರೇಷನ್ಸ್ನ ಫೀಲ್ ಮಾಡ್ತಾ ಈ ಒಂದು ಮಂತ್ರವನ್ನು ಒಟ್ಟಿಗೆ ರಿಪೀಟ್ ಮಾಡೋಣ. ನಿಮ್ಮ ಸುತ್ತಮುತ್ತಲೂ ಎಲ್ಲವೂ ಪರಿವರ್ತನೆ ಆಗ್ತಾ ಇದೆ. ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನಿಮ್ಮಲ್ಲಿ ಆ ಪರಿವರ್ತನೆಯ ಶಕ್ತಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ನಮ್ಮ ಧ್ಯಾನವನ್ನು ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ಮೂವ್ ಮಾಡೋಣ. ಸಹಸ್ರಾರ ಚಕ್ರ ನಮ್ಮ ತಲೆಯ ಮೇಲಿರುವಂಥ ಸುಳಿಯ ಪ್ರದೇಶದಲ್ಲಿರುತ್ತೆ. ಸಹಸ್ರಾರ ಚಕ್ರ
1000 ದಳಗಳ ಕಮಲದ ಹೂವಿನಂತೆ ಇರುತ್ತೆ. ಇದು ನಮ್ಮ ಆಲೋಚನೆ, ಪ್ರಜ್ಞೆ, ಅರಿವು ಮತ್ತು ಜ್ಞಾನೋದಯವನ್ನು ಪ್ರತಿನಿಧಿಸುತ್ತೆ. ಇದು ತಿಳಿ ನೇರಳೆ ಬಣ್ಣದಲ್ಲಿ ಇರುತ್ತೆ. ಆ ಬ್ರಹ್ಮಾಂಡದಿಂದ ಸಕಲ ಶಕ್ತಿಯೂ ನಿಮ್ಮ ದೇಹದೊಳಗೆ ಬರ್ತಾ ಇರುವ ರೀತಿ ನೀವು ಪರಿಕಲ್ಪನೆಯನ್ನು ಮಾಡ್ತಾ ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ. ನಿಮ್ಮ ದೇಹವೆಲ್ಲವೂ ತಿಳಿ ನೇರಳೆಯ ಬಣ್ಣಕ್ಕೆ ತಿರುಗ್ತಾ ಇದೆ. ಆ ಸಹಸ್ರಾರ ಚಕ್ರದಿಂದ ನಿಮ್ಮ ದೇಹವೆಲ್ಲವೂ ಎನರ್ಜಿ ತುಂಬುತ್ತಾ ಇದೆ. ಬ್ರೀತ್ ಇನ್, ಬ್ರೀತ್ ಔಟ್. ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಆಚೆ ಹಾಕ್ತಾ ಕಪ್ಪು ಬಣ್ಣವನ್ನು ಆಚೆ ಹಾಕಿ. ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ. ನಿಮ್ಮಲ್ಲಿ ಆತ್ಮಸ್ಥೈರ್ಯ, ಆತ್ಮಶುದ್ಧಿ ಎಲ್ಲವನ್ನ ಸ್ಥಾಪನೆ ಮಾಡ್ತಾ ನಿಮ್ಮ ಉಸಿರನ್ನು ಆಚೆ ಹಾಕಿ. ನಾನು ಹೇಳೋದನ್ನು ರಿಪೀಟ್ ಮಾಡಿ ಗಟ್ಟಿಯಾಗಿ. ನಾನು ಸಂಪೂರ್ಣ ಜಾಗ್ರತೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿದ್ದೇನೆ. ನನಗೆ ದೈವಿಕ ಮಾರ್ಗದರ್ಶನ ಸದಾ ಇರುತ್ತದೆ. ನಾನು ಶುದ್ಧ, ಸುಂದರ, ಕಾಂತಿಯುತ ಬೆಳಕು. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ. ಆ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾ ಈ ಮಂತ್ರವನ್ನು ಎಲ್ಲರೂ ಒಟ್ಟಿಗೆ ರಿಪೀಟ್ ಮಾಡೋಣ. ನಿಮ್ಮ ದೇಹದಲ್ಲಿ, ನಿಮ್ಮ ಸುತ್ತಮುತ್ತಲಿನಲ್ಲಿ ಆಗ್ತಾ ಇರುವಂಥ ಒಂದು ಫೀಲಿಂಗ್ಸ್, ವೈಬ್ರೇಷನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿ. ಇದೆಲ್ಲವೂ ನಿಮ್ಮ ಸುತ್ತಮುತ್ತಲು ಸಾಕಷ್ಟು ಪರಿವರ್ತನೆಯನ್ನು ಸಕಾರಾತ್ಮತೆಯಾಗಿ ತರ್ತಾ ಇದೆ ಅಂತ ಅನುಭವವನ್ನು ಮಾಡಿ. ನಿಮ್ಮ ಉಸಿರನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಸೈಲೆಂಟಾಗಿ ಅದೇ ರೀತಿಯಾಗಿ ಧ್ಯಾನ ಮುಗ್ಧರಾಗಿ ಕೂತ್ಕೊಂಡಿರಿ. ನಿಮ್ಮ ಉಸಿರನ್ನು ಅಬ್ಸರ್ವ್ ಮಾಡ್ಕೊಳ್ತಾ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಒಂದು ಶಕ್ತಿಯನ್ನು ಪರಿಕಲ್ಪನೆ ಮಾಡ್ಕೊಳ್ಳಿ. ಈ ಶಕ್ತಿ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಈ ಶಕ್ತಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತೆ. ಈ ಶಕ್ತಿ ನಿಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಈ ಶಕ್ತಿ ನಿಮ್ಮಲ್ಲಿರುವಂಥ ಸಕಲ ವಾಸ್ತು ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ನಿಮ್ಮ ಸುತ್ತಲಿರುವ ಎಲ್ಲರನ್ನೂ ನೀವು ಶಕ್ತಿಭೂತರನ್ನಾಗಿ ಮಾಡುವಂಥ ಶಕ್ತಿ ಈಗ ನಿಮ್ಮಲ್ಲಿದೆ. ನಿಧಾನವಾಗಿ ನಿಮ್ಮ ಪಾದಗಳನ್ನು ಮುಟ್ಟುತ್ತಾ 2 ಕೈಗಳಲ್ಲಿ, ಈ ಪಾದಗಳಲ್ಲಿ ನಿಮ್ಮ ಗುರು ಹಿರಿಯರ, ನಿಮ್ಮ ತಂದೆ ತಾಯಿಯರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಿರುವ ಹಾಗೆ ನಿಮ್ಮ ಪಾದಗಳನ್ನು ಹಿಡಿದು ನಮಸ್ಕಾರವನ್ನು ಮಾಡಿ, ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ, ಜ್ಞಾನವನ್ನು ಕೊಟ್ಟಂಥ ಗುರುಗಳಿಗೆ, ಈ ಜಗತ್ತಿಗೆ, ಈ ಬ್ರಹ್ಮಾಂಡಕ್ಕೆ, ಆ ದೇವರಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ನಿಮ್ಮ 2 ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ, ಶಾಖ ಬಂದ ನಂತರ ಕೈಗಳನ್ನು ಕಣ್ಣ ಮೇಲೆ ಇಡ್ತಾ ಆ ಎನರ್ಜಿಯನ್ನು ಫೀಲ್ ಮಾಡಿ. ಈಗ ನಿಧಾನಕ್ಕೆ ನೀವು ನಿಮ್ಮ ಕಣ್ಣನ್ನು ತೆಗೆಯಬಹುದು. ಇದೇ ರೀತಿಯಾದಂಥ ಮೆಡಿಟೇಷನ್ನ ನೀವು ಪ್ರತಿದಿನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಯಾವುದೇ ಒಂದು ದೈಹಿಕ ಮಾನಸಿಕ ಬಾಧೆಗಳಿದ್ರೂ ಕೂಡ, ಜೊತೆಗೆ ನಿಮ್ಮ ಸುತ್ತಮುತ್ತಲಿರುವಂತಹ ಯಾವುದೇ ಒಂದು ದೋಷಗಳನ್ನು ಕೂಡ ನೀವು ನಿವಾರಣೆಯನ್ನು ಮಾಡ್ತಾ ಹೋಗ್ಬೋದು. ಜೊತೆಗೆ ಈ ಒಂದು ಧ್ಯಾನವನ್ನು ನೀವು ಮಾಡಿದ ನಂತರ ನಿಮ್ಮಲ್ಲಿ ಆಗ್ತಾ ಇರುವಂಥ ಅನುಭವವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ.
ಎಲ್ಲರಿಗೂ ನಮಸ್ಕಾರ.